ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 23ನೇ ಅಧ್ಯಾಯ, ಚಾಪ್ಟರ್ 23. ಕೀರ್ತನೆ 23ನೇ ಅಧ್ಯಾಯ, ಅದನ್ನು ಯೆಹೆಜ್ಕೇಲ್ 34ರಲ್ಲಿ, ಯೋಹಾನ 10ರಲ್ಲಿ ಕೂಡ ಅದು ಹೋಲಿಕೆ ಮಾಡಿ ನಾವು ನೋಡತಕ್ಕದ್ದು. ಯಾಕಂತೇಳಿದರೆ ಯೆಹೆಜ್ಕೇಲ್ನ ಮುಖಾಂತರವಾಗಿ ದೇವರು ಹೊಸ ಒಡಂಬಡಿಕೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿಬಿಟ್ಟು ಯೆಹೆಜ್ಕೇಲ್ 34ರಲ್ಲಿ ಯೆಹೋವನು ದೇವರು ಒಳ್ಳೆ ಕುರ್ಬನಾಗಿ ಅಲ್ಲಿ ನೋಡ್ತೇವೆ. ಆದರೆ ಯೋಹಾನ 10ರಲ್ಲಿ ಯೇಸು ಕರ್ತನು ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳಿರುವಾಗ, ಹಕ್ಕು ಸಾಧಿಸಿರುವಾಗ, ಐ ಆಮ್ ದ ಗುಡ್ ಶೆಫರ್ಡ್ ಎಂಬ ಮಾತು, ಐ ಆಮ್ ಎಂಬುದಾಗಿ ಹೇಳುವಾಗ, ಇರುವಾತನೇ ಆಗಿದ್ದೇನೆ, ಇರುವಾತನೇ ಆಗಿರುವ ಒಳ್ಳೆ ಕುರುಬನು ನಾನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಮಾತಿನಲ್ಲೇ ಆ ಮಾತು ಸ್ಪಷ್ಟಪಡಿಸಿರುವಾಗ, ನಾವು ಕೀರ್ತನೆ 23ರನ್ನು ಕರ್ತನಾದ ಯೇಸು ಕ್ರಿಸ್ತನೇ ಕುರುಬನು ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಕೀರ್ತನೆ 23 ಕೂಡ ಮೆಸ್ಸಿಯನ ಕೀರ್ತನೆ ಅಥವಾ ಕ್ರಿಸ್ತನ ಕೀರ್ತನೆ ಅಂತ ಹೇಳುತ್ತೇವೆ. ದಾವಿದನು ಬರೆದದ್ದು. ಯಾವ ರೀತಿಯಾಗಿ 22ನೇ ಕೀರ್ತನೆ ಮೆಸ್ಸಿಯನ ಕುರಿತಾಗಿತ್ತು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬಂಥ ಪ್ರವಾದನೆಯ ಮಾತುಗಳು ಇದರಲ್ಲಿ ಹೆಚ್ಚಿನ ಅಂಶ 31 ವಚನಗಳಿದೆ ಕೀರ್ತನೆ 22ರಲ್ಲಿ. ಅವೆಲ್ಲವೂ ಯೇಸು ಕರ್ತನಿಗೆ ಅದು ಹೋಲುವಂಥದ್ದಾಗಿತ್ತು, ಅದು ಪ್ರವಾದಿಸಲ್ಪಟ್ಟದ್ದಾಗಿತ್ತು. ಮತ್ತು 23ನೇ ಕೀರ್ತನೆ ಪರಿಚಯವಾದಂಥ ಒಂದು ಕೀರ್ತನೆ. ಆದುದರಿಂದ ಅದರಲ್ಲಿ ದೇವರು ಏನು ನಮಗೋಸ್ಕರವಾಗಿ ಇಟ್ಟಿದ್ದಾನಂತೇಳ್ಬಿಟ್ಟು ಈಗ ನಾವು ನೋಡಿಕೊಳ್ಳೋಣ. ಬನ್ನಿರಿ. 23:1, ಸಾಮ್ 23 ವರ್ಸ್ 1, ಯೆಹೋವನು ಅಂದರೆ ಇರುವಾತನೇ ಆಗಿರುವವನು, ಸದಾ ಇರುವಾತನು, ನನಗೆ ಕುರುಬನು. ಯೇಸು ಕರ್ತನು ಕೂಡ ಸದಾ ಇರುವಾತನು. ಆತನ ಬಗ್ಗೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ, ಇಬ್ರಿಯ 1ನೇ ಅಧ್ಯಾಯದಲ್ಲಿ ಯೇಸು ಕರ್ತನ ವಿಷಯದಲ್ಲಿ ತಂದೆ ದೇವರು ಹೇಳಿದಂಥ ಒಂದು ಹೇಳಿಕೆ, ಭಾಳ ಸೂಕ್ತವಾದಂಥ ಒಂದು ಹೇಳಿಕೆ. ಅದು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಇಲ್ಲಿ ಕೀರ್ತನೆ 23ರಲ್ಲಿ ಯೆಹೋವನು ಅಂತ ಹೇಳುವಾಗ ಸದಾ ಇರುವವನು, ಇರುವಾತನೇ ಆಗಿದ್ದಾನೆ ಎಂಬಾತನು ಎಂಬುದಾಗಿ ಹೇಳಿರುವಾಗ, ಇಬ್ರಿಯ 1:12ರಲ್ಲಿ ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರಗಳಂತೆಯೂ ಮಡಿಸುತ್ತಿ, ಅಂದರೆ ಯೇಸು ಕ್ರಿಸ್ತನು ಆ ರೀತಿಯಾಗಿ ಆಕಾಶವನ್ನು ಗಗನಮಂಡಲವನ್ನು ಒಂದು ವಸ್ತ್ರ ಮಡಿಸಿದ ಹಾಗೆ ಮಡಿಸ್ತಾರಂತೆ ಯೇಸು ಸ್ವಾಮಿಯವರು. ಮತ್ತು ಅವು ಮಾರ್ಪಡುವವು. ಯಾವುದು? ಆಕಾಶ ಮಾರ್ಪಡುವವು, ಮೇಲೆ ಹೇಳಿರುವಂಥ ಆ ಭೂಮಿ, ಆದಿಯಲ್ಲಿ ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, 10ನೇ ವಚನ. ಭೂಮಿ ಮಾರ್ಪಡ್ಬೋದು, ಆಕಾಶ ಮಾರ್ಪಡ್ಬೋದು,
ಆದರೆ ನೀನಾದರೂ, Hebrews chapter 1 verse 12, ಇಬ್ರಿಯ 1:12, ತಂದೆಯಾದ ದೇವರು ಯೇಸು ಕರ್ತನಿಗೆ ಹೇಳಿದಂಥ ಮಾತು, ನೀನಾದರೂ ಏಕ ರೀತಿಯಾಗಿದ್ದಿ. ಯು ಆರ್ ಸೇಮ್, ಇರುವಾತನೇ ಆಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ತಂದೆ ದೇವರು ಹೇಳುವಾಗ, ಇರುವಾತನೇ ಆಗಿರುವವನು ನನಗೆ ಕುರುಬನು. ತನ್ನ ವರ್ಷಗಳು ಮುಗಿದು ಹೋಗದಂಥ ವ್ಯಕ್ತಿ ನನಗೆ ಕುರುಬನು. ಅದು ಒಳ್ಳೆ ಕುರುಬನು. ಸರಿ, ಹಾಗಿರುವಾಗ ಈಗ ಆತನು ಕುರುಬನಾಗಿರುವುದರಿಂದ ಒಂದೇ ಮಾತಿನಲ್ಲಿ, ಕನ್ನಡದಲ್ಲಿ ಒಂದೇ ಮಾತು, ಕೊರತೆ ಪಡೇನು. ಕೊರತೆ ನನಗಿಲ್ಲ, ನನಗೆ ಕೊರತೆ ಇಲ್ಲ. ಕೊರತೆ ಇದ್ದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ದೇವರು ನನಗೆ ಕುರುಬನಾಗಿಲ್ಲ. ನನಗೆ ನಾನೇ ಕುರುಬನಾಗಿದ್ದೇನೇನೋ ಅಥವಾ ಬೇರೆಯವರನ್ನು ಕುರುಬರಾಗಿ ಮಾಡಿಕೊಂಡು ಬಿಟ್ಟಿದ್ದೇನೇನೋ. ದೇವರು ಕೊಡುವಂಥ ಸ್ಥಳವನ್ನು ಬೇರೆ ಕುರುಬರಿಗೆ ನಾನು ಕೊಟ್ಟಿದ್ದೇನೇನೋ ಎಂಬುದಾಗಿ ಪ್ರಶ್ನೆ ನಾನು ಹಾಕಿಕೊಳ್ಬೇಕು. 2ನೇ ವಚನ, ಆತನು, ಆ ಒಳ್ಳೆ ಕುರುಬನು, ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಸುರುಗಾವಲು ಕುರಿಗೆ ಒಳ್ಳೆಯದು. ಹೌದು, ಆತನು ನಮಗೆ ಪೋಷಕನಾಗಿದ್ದಾನೆ ಎಂದು ಅರ್ಥ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಯಾಕೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ? ಸ್ವಲ್ಪ ವಿಶ್ರಾಂತಿ ಇಲ್ಲದಂಥ, ಅಂದರೆ ರಭಸವಾಗಿ ಹರಿಯುವಂಥ ಆ ನೀರಿನ ಶಬ್ದ ಕುರಿಗಳಿಗೆ ಭಯವನ್ನು ತರಬಹುದು. ಆದ ಕಾರಣ ವಿಶ್ರಾಂತಿಕರವಾದಂಥ ನೀರಿನ ಬಳಿಗೆ ಬರಮಾಡುತ್ತಾನೆ. ಹೌದು, ಕುರಿಗೆ ಮೇವು ಬೇಕು, ಹಸುರುಗಾವಲು ಬೇಕು, ಕುರಿಗೆ ನೀರು ಬೇಕು. ಆದ ಕಾರಣ ಆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಒಳ್ಳೆ ಕುರುಬನು ಬರಮಾಡ್ತಾನೆ. ಮೊಟ್ಟ ಮೊದಲನೇದಾಗಿ ಒಳ್ಳೆ ಕುರುಬನು ನನಗೆ ಕುರುಬನಾಗಿದ್ದಾನೆ. 2ನೇದಾಗಿ ಆ ಒಳ್ಳೆ ಕುರುಬನು ಇಮಿಡಿಯೇಟ್ಲಿ, ಕೂಡಲೇ ಆತನು ಮಾಡುವಂಥದ್ದು ನನ್ನ ದೈಹಿಕವಾದಂಥ ಅವಶ್ಯಕತೆಗಳನ್ನು ಪೂರೈಸ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿ, ಹಸುರುಗಾವಲು, ಇವೆಲ್ಲ ನನಗೆ ಬೇಕು. ದೈಹಿಕವಾದದ್ದು, ದೇಹಕ್ಕೆ ಸಂಬಂಧಪಟ್ಟಂಥದ್ದನ್ನೆಲ್ಲ ಆತನು ಒದಗಿಸಿಕೊಡ್ತಾನೆ. ಸ್ಟ್ರೈಟ್ ಅವೇ, ನೇರವಾಗಿ ಆತ್ಮಿಕವಾದದ್ದಷ್ಟೇ ಎಂಬುದಾಗಿ ಹೇಳ್ತಾ ಇಲ್ಲ. ನನ್ನ ದೈಹಿಕ ಶಾರೀರಿಕ ಅವಶ್ಯಕತೆಗಳನ್ನು ಬಲ್ಲಾತನು. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಎಂಬುದಾಗಿ ನೋಡುವಾಗ, ಒಳ್ಳೆ ಕುರುಬನು ಮಾಡುವಂಥ ಇನ್ನೊಂದು ಒಳ್ಳೆಯ ಸಂಗತಿ, ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಾನೆ. ದೈಹಿಕವಾದ ಅವಶ್ಯಕತೆಗಳು ಅಷ್ಟೇ ಅಲ್ಲ, ಪ್ರಾಣದ ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಾನೆ. ಯಾಕಂತ ಹೇಳಿದರೆ, ಮನುಷ್ಯನು ಯಾರು? 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ, ಮನುಷ್ಯನು ಆತ್ಮ, ಪ್ರಾಣ, ಶರೀರಧಾರಿಯಾಗಿದ್ದಾನೆ. ಶರೀರ ಅಷ್ಟೇ ನಾವು ನೋಡ್ತೀವಿ, ಆದರೆ ನಮ್ಮ ಪ್ರಾಣ ನಾವು ನೋಡಲಿಕ್ಕಾಗಲ್ಲ. ಅಥವಾ ನಮ್ಮ ಪ್ರಾಣಕ್ಕೆ ನಾವು ಮಹತ್ವ ಹೆಚ್ಚು ಕೊಡಲ್ಲ, ದೇಹಕ್ಕೆ ಹೆಚ್ಚು ಮಹತ್ವ ಕೊಡ್ತೇವೆ. ಹೊರಗಿನ ಮನುಷ್ಯನಿಗೆ ಹೆಚ್ಚು ಮಹತ್ವ ಕೊಡ್ತೇವೆ, ಆದರೆ ಒಳಗಿನ ಮನುಷ್ಯನಾದ ಪ್ರಾಣ, ಅಂತರಾಳದ ಮನುಷ್ಯನಾದಂಥ ಆತ್ಮ, ಇವುಗಳಿಗೆ ನಾವು ಮಹತ್ವ ಕೊಡ್ತಾ ಇಲ್ಲ. ಆದರೆ ಒಳ್ಳೆ ಕುರುಬನು ಮಾಡುವಂಥದ್ದೇನು? ಉಜ್ಜೀವಿಸ ಮಾಡ್ತಾನೆ. ಹಿ ರಿವೈವ್ಸ್ ಮೈ ಸೋಲ್ ಟೈಮ್ ಟು ಟೈಮ್. ಆಗಾಗ ನನಗೆ ಕೆಲವು ಸಾರಿ ಡೌನ್ ಆಗಿಬಿಟ್ಟಿರ್ತದೆ ನನ್ನ ಪ್ರಾಣ. ಯಾಕಂತೇಳಿದರೆ, ಇದೇ ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ
ನಾವು ನೋಡೋದಾದರೆ ಕೋರಾಹಿರ ಒಂದು ಕೀರ್ತನೆ 42ನೇ ಕೀರ್ತನೆ 5ನೇ ವಚನದಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ಕೀರ್ತನೆ 42:5. ಹಾಗಾದರೆ ನನ್ನ ಮನವು ಅಥವಾ ನನ್ನ ಪ್ರಾಣವು ಕುಗ್ಗಿ ಹೋದಾಗ ಆತನು ಉಜ್ಜೀವಿಸ ಮಾಡ್ತಾನೆ. ಇದರಲ್ಲಿ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ 2ನೇ ವಚನದಲ್ಲಿ, ಕುರಿಗಳು ನನಗೆ ಊಟಕ್ಕೆ ಕರ್ಕೊಂಡು ಹೋಗು, ನನಗೆ ಬ್ರೇಕ್ಫಾಸ್ಟ್ ಕೊಡು, ಮಧ್ಯಾಹ್ನದ ಊಟ ಕೊಡು, ನೈಟ್ ಊಟ ಕೊಡು ಅಂತ ಕೇಳಲ್ಲ. ಕೇಳದೆಯೇ ಅವುಗಳ ಅವಶ್ಯಕತೆಯನ್ನು ಬಲ್ಲವನಾದ ಕುರುಬನು, ಒಳ್ಳೆ ಕುರುಬನು ಹಸುರುಗಾವಲುಗಳಲ್ಲಿ ಅದನ್ನು ತಂಗಿಸುವಂತೆ ಮಾಡ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ. ಆ ರೀತಿಯಾಗಿರುವಾಗ ನನಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ನೋಡೋಣ ಏನಿದೆ ಆ ವಾಕ್ಯ ಎಂಬುದಾಗಿ. 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ, 2 ಅಧ್ಯಾಯಗಳಲ್ಲಿ ಪ್ರಾರ್ಥನೆಯ ಬಗ್ಗೆ ನಮ್ಮ ಕರ್ತನಾದ ಯೇಸು ಕೆಲವು ಮಾತುಗಳನ್ನು ಹೇಳಿಬಿಟ್ಟು, ನೀವು ಕೇಳಿಕೊಳ್ಳಿರಿ ಎಂಬುದಾಗಿ 7ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು, ತಂದೆ ಒಂದು ಎಕ್ಸಾಂಪಲನ್ನು ಕೊಟ್ಟು, ಯಾವನಾದರೂ ನಿಮ್ಮಲ್ಲಿ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ಎಂಬುದಾಗಿ ಹೇಳಿಬಿಟ್ಟು, ನೀವು ಹೌದು, ತಂದೆ ಮಗ ಕೇಳೋ ತನಕ ಕಾಯ್ತಾ ಇರೋದಿಲ್ಲ. ಅದು ಚಿಕ್ಕ ಮಗುವಾಗಿದ್ದಾಗ ಎಸ್ಪೆಷಲಿ. ಕೇಳಿಕೊಳ್ಳೋದಕ್ಕೆ ಮುಂಚೆಯೇ ಬಲ್ಲವನಾಗಿ ತಂದೆ ಕೊಡುವಾತನಾಗಿದ್ದಾನೆ. ಹಾಗೆ ಕೂಡ ನಮ್ಮ ಒಳ್ಳೆ ಕುರುಬನು. ಕುರಿ ಕೇಳಲ್ಲ, ಈ ಟೈಮ್ಗೆ ಅದಕ್ಕೆ ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಾನು ನಡೆಸಬೇಕು, ಅಥವಾ ಹುಲ್ಲು ಹಸುರುಗಾವಲುಗಳಲ್ಲಿ ನಾನು ಅದನ್ನು ತಂಗಿಸುವಂತೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕುರಿಯ ದೈಹಿಕ ಅವಶ್ಯಕತೆಯನ್ನು ಪೂರೈಸಿದ ಒಳ್ಳೆ ಕುರುಬನು, ಕುರಿಯ ಮಾನಸಿಕವಾದ ಅಥವಾ ಪ್ರಾಣದ ಅವಶ್ಯಕತೆಯನ್ನು ಪೂರೈಸಿ ಉಜ್ಜೀವಿಸ ಮಾಡಿ ಪೂರೈಸ್ತಾನೆ. ಈಗ ಕುರಿಯ ಆತ್ಮೀಕ ಅವಶ್ಯಕತೆಗಳನ್ನು ಕೂಡ ಪೂರೈಸ್ತಾನೆ. ಅದೇನು, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ಇಲ್ಲಿ ಕೂಡ ಕುರುಬನ ಅದರಲ್ಲಿ ಒಳ್ಳೆ ಕುರುಬನ ಒಂದು ಕಾರ್ಯ ಏನಂತ ಹೇಳಿದರೆ, ತನ್ನ ಹೆಸರಿಗೆ ತಕ್ಕಂತೆ, ಹೌದು, ತನ್ನ ಹೆಸರಿನ ಪ್ರಕಾರವಾಗಿ ಅದಕ್ಕೆ ತಕ್ಕಂತೆ, ಏನಾತನ ಹೆಸರು, ಸದ್ಯದಲ್ಲಿ ಇರುವಾತನೇ ಆಗಿದ್ದಾನೆ ಎಂಬುದಾತನ ಹೆಸರು. ಐ ಆಮ್ ಹೀ ದಟ್ ಐ ಆಮ್. ತನ್ನ ಹೆಸರಿಗೆ ತಕ್ಕಂತೆ ಇರುವಾತನೇ ಆಗಿದ್ದೇನೆ ಎಂಬ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ಒಂದು ವೇಳೆ ನನಗೆ ಅಂಥ ಒಂದು ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಕೂಡ ದೇವರು ನಮ್ಮನ್ನು ನಡೆಸುವವನಾಗಿದ್ದಾನೆ. ಸ್ವಲ್ಪ 1% ನಮ್ಮಲ್ಲಿ ಇದ್ದರೂ ಕೂಡ ನೀತಿಯ ಮಾರ್ಗದಲ್ಲಿ ದೇವರೇ ನಡೆಸು ಅಂತ ಹೇಳುವಾಗ ದೇವರು ನಡೆಸ್ತಾನೆ. ಯೇಸು ಕರ್ತನು ನಡೆಸ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಕೆಲವು ಸಾರಿ ಕುರಿಗಳು, ವಿಶ್ವಾಸಿಗಳು ಕಾರ್ಗತ್ತಲಿನ ಕಣಿವೆ ಅಲ್ಲಿ ನಡಿಬೇಕಾಗ್ತದೆ. ಕತ್ತಲಲ್ಲಿ ನಡೆದರೆ ಏನು ಕಾಣಲ್ಲ. ಅಂಥ ಪರಿಸ್ಥಿತಿ ಅಪರೂಪವಾಗಿ ನಮ್ಗೆ ಬರ್ಬೋದು. ಬಂದಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹತ್ತಿರವಿರುವುದರಿಂದ, ಎಷ್ಟು ಹತ್ತಿರ ಇರ್ತಾನೆ ಎಂಬುದಾಗಿ ನೋಡುವಾಗ
ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಈ ಒಂದು ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥದ್ದನ್ನು ಓದ್ತೇನೆ. ಈ ವಾಕ್ಯ ಕೂಡ ಈ ಒಂದು ಸಂದರ್ಭಕ್ಕೆ ಅನ್ವಯವಾಗುವಂಥ ಒಂದು ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ರೀತಿಯಾಗಿದೆ ಕೊನೆಯ ಭಾಗ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಒಂದಿನ ಅಲ್ಲ, ಒಂದು ವರ್ಷ ಅಲ್ಲ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳ್ಬಿಟ್ಟು, ನೀನು ಯುಗದ ಸಮಾಪ್ತಿಯವರೆಗೆ ನನ್ನ ಹತ್ತಿರವಿರುವುದರಿಂದ ಕೇಡಿಗೆ ನಾನು ಹೆದರೇನು. ಒಳ್ಳೆ ಕುರುಬನ ದೊಣ್ಣೆ, ಒಳ್ಳೆ ಕುರುಬನ ಕೋಲು ನನಗೆ ಧೈರ್ಯ ಕೊಡ್ತದೆ. ತಿದ್ದುವಿಕೆ ಬೇಕು. ಆ ಒಳ್ಳೆ ಕುರುಬನು ಮಾಡುವಂಥ ಇನ್ನೊಂದು ಸಂಗತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೀರ್ತನೆ 23:5 ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿ, ಒಂದು ಸೆಲೆಬ್ರೇಷನ್, ಸೈತಾನ ಮೇಲೆ ಜಯ. ಹೌದು, ನನ್ನ ಜಯವನ್ನು ಕೊಟ್ಟು ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದೆ. ತೈಲವು ಪವಿತ್ರ ಆತ್ಮನಿಗೆ ಸಾಂಕೇತಿಕವಾದದ್ದು. ಕ್ರಿಸ್ತನಂದರೆ ಅಭಿಷಿಕ್ತನು ನಮಗೆ ಅಭಿಷೇಕವನ್ನು ಕೊಡುವಾತನಾಗಿದ್ದಾನೆ. ನಾನು ತಂದೆಯನ್ನು ಕೇಳಿಕೊಳ್ತೇನೆ, ಆತನು ನಿಮಗೆ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರುವಂಥ ಒಬ್ಬ ಸಹಾಯಕನನ್ನು ಕಳಿಸುವನಂತ ಹೇಳಿದಂತೆ ಪವಿತ್ರಾತ್ಮನನ್ನು ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿ ಕೊಟ್ಟಿದ್ದಾನೆ. ಯಾಕೆಂದರೆ ಆತನು ಒಳ್ಳೆ ಕುರುಬನು. ಆ ರೀತಿಯಾಗಿ ಪವಿತ್ರಾತ್ಮನ ಅಭಿಷೇಕ ಹೊಂದಿದ ಮೇಲೆ ನಮ್ಮ ಪಾತ್ರೆ, ನಮ್ಮ ಜೀವನ, ನಮ್ಮ ಸೇವೆ, ನಮ್ಮ ಅನುಭವ ತುಂಬಿ ಹೊರಸೂಸುವಂಥ ಒಂದು ಅನುಭವವಾಗಿರ್ತದೆ. ಅನಂತರ ನಿಶ್ಚಯ ನಮಗೆ ಒಂದು ಉಂಟು, ನಿರೀಕ್ಷೆ ಒಂದು ಉಂಟು. ಅದೇನೆಂದರೆ ಜೀವಮಾನದಲ್ಲೆಲ್ಲ ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ ಮತ್ತು ನಾವು ಸದಾಕಾಲವು ಒಳ್ಳೆ ಕುರುಬನ ಸಹಾಯದಿಂದ ಯೆಹೋವನ ಮಂದಿರದಲ್ಲಿ ವಾಸಿಸುವೆವು. ಆ ರೀತಿಯಾಗಿರುವಂತೆ ನಮಗೆ ದೇವರು ಸಹಾಯ ಮಾಡಲಿ. ಕೀರ್ತನೆ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.